ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಜಾ ಟಿವಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಹಾಗೂ ಯೋಗ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಾನು ನಿಮ್ಮ ಅನಂತ್ ಯೋಗ ಮಾಸ್ಟರ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಂತ್ರ ಪ್ರಾಣಾಯಾಮದ ಮಹತ್ವವನ್ನು ತಿಳ್ಕೊಳ್ಳೋಣ. ಹಾಗೆ ಮಂತ್ರ ಪ್ರಾಣಾಯಾಮ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೇನೆ. ಮಂತ್ರ ಪ್ರಾಣಾಯಾಮ ಅಂದ ಕೂಡಲೇ ಸಹಜವಾಗಿ ನಿಮಗೆ ಅನಿಸ್ಬೋದು, ಇದು ಯಾವುದೋ ಒಂದು ಮಂತ್ರ ಅಥವಾ ಶ್ಲೋಕವನ್ನು ಹೇಳ್ತಾ ಯಾವುದಾದ್ರೂ ಪ್ರಾಣಾಯಾಮ ಮಾಡೋದೇನೋ ಅಂತ ಅನಿಸುತ್ತೆ. ಅದಲ್ಲ. ಮಂತ್ರ ಪ್ರಾಣಾಯಾಮ ಅಂದರೆ ಓಂಕಾರವನ್ನು ವಿಭಾಗಿಸಿ ಹೇಳ್ತಕ್ಕಂಥ ಒಂದು ಪ್ರಾಣಾಯಾಮ ಕ್ರಿಯೆ, ಅಂದರೆ ಶಬ್ದ ಮಾಡ್ತಕ್ಕಂಥ ಒಂದು ಪ್ರಾಣಾಯಾಮ. ಈ ಶಬ್ದವನ್ನು ಹೇಗೆ ಮಾಡಬೇಕು, ಯಾವ ಶಬ್ದವನ್ನು ಮಾಡಿದಾಗ ಹೇಗೆಲ್ಲ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ. ಹಾಗೆ ಮಂತ್ರಗಳು ನಮ್ಮ ದೇಹದ ಮೇಲೆ ಹೇಗೆ ಸತ್ಪರಿಣಾಮ ಮಾಡುತ್ತೆ ಅನ್ನೋದು ಕೂಡ ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಎಂದಿನಂತೆ ಇವತ್ತು ಕೂಡ ನಾನು ನಿಮಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೊಡ್ತೇನೆ. ಸಾಮಾನ್ಯವಾಗಿ ಗರ್ಭಕೋಶದ ಸಮಸ್ಯೆ ಬಂದಾಗ ನಾವು ಆ ಸಮಸ್ಯೆಗಳ ಬಗ್ಗೆ ಮಾತ್ರ ಗಮನ ಕೊಡ್ತೇವೆ. ಆದರೆ ಆ ಗರ್ಭಕೋಶದ ಸಮಸ್ಯೆ ಯಾಕೆ ಬಂತು ಅಂತ ಮಾತ್ರ ನಾವು ಯಾವತ್ತೂ ಗಮನ ಕೊಡಲ್ಲ. ನೆನಪಿರಲಿ, ಅಕ್ಕಿ ಮತ್ತು ಮೈದಾ ಹಿಟ್ಟನ್ನು ತಿನ್ನೋದ್ರಿಂದನೇ ಎಲ್ಲ ಥರದ ಗರ್ಭಕೋಶದ ಸಮಸ್ಯೆ ಶುರುವಾಗುತ್ತೆ. ಯಾಕೆ ಅಂದರೆ ಮೈದಾ ಹಿಟ್ಟು ನಮ್ಮ ದೇಹಕ್ಕೆ ಅತ್ಯಂತ ನಿರುಪಯುಕ್ತವಾದಂಥ ಆಹಾರ. ನಿರುಪಯುಕ್ತವಾದ ಆಹಾರ ಅಂದರೆ ಅದೇನು ತಟಸ್ಥ ಆಹಾರ ಅಲ್ಲ, ದುಷ್ಪರಿಣಾಮವನ್ನು ಯಥೇಚ್ಛವಾಗಿ ಮಾಡ್ತಕ್ಕಂಥ ಆಹಾರ. ಯಾಕೆ ಅಂದರೆ ಅದರಲ್ಲಿ ಅಲೆಕ್ಸಾನ್ ಅನ್ನೋ ಒಂದು ರಾಸಾಯನಿಕವನ್ನು ಹಾಕಿರ್ತಾರೆ. ನೆನಪಿರಲಿ, ಈ ಅಲೆಕ್ಸಾನ್ ರಾಸಾಯನಿಕ ನಿಮ್ಮ ದೇಹದಲ್ಲಿ ಸೇರಿಕೊಂಡು ನಾನಾ ಥರದ ಬೇರೆ ಬೇರೆ ಕಾಯಿಲೆಗಳನ್ನು ಉಂಟು ಮಾಡುತ್ತೆ. ಆ ಕಾಯಿಲೆಗಳನ್ನು ಉಂಟು ಮಾಡಿದಾಗ ಸಹಜವಾಗಿ ನೀವು ನಿಧಾನಕ್ಕೆ ಕಾಯಿಲೆಗಳಿಗೆ ತುತ್ತಾಗ್ತೀರ. ಹಾಗಾಗಿ ಮೈದಾವನ್ನು ತಿನ್ನೋದು ಬಿಡಿ, ಮೈದಾದಿಂದ ತಯಾರಿಸಿದಂಥ ಎಲ್ಲ ಪದಾರ್ಥಗಳನ್ನು ಬಿಡಿ. ಮೈದಾ ಬದಲು ಗೋಧಿ ಹಿಟ್ಟನ್ನು ಉಪಯೋಗಿಸಿ. ಗೋಧಿ ಅಂದ ಕೂಡಲೇ ಮಾಮೂಲಿ ಗೋಧಿ ಸಿಗುತ್ತಲ್ಲ, ಅದಲ್ಲ, ಜವೆ ಗೋಧಿ ಅಂದರೆ ನಮ್ಮ ದೇಶೀಯ ಗೋಧಿಯನ್ನು ಉಪಯೋಗಿಸಿ. ಹಾಗೆ ಬಿಳಿ ಅಕ್ಕಿಯನ್ನು ತಿನ್ನೋದನ್ನು ಬಿಡಿ, ಬಿಳಿ ಅಕ್ಕಿ ಬದಲು ಕೆಂಪಕ್ಕಿಯನ್ನು ತಿನ್ನಿ. ಅಂದರೆ ಅಕ್ಕಿಯ ಮೇಲ್ಗಡೆ ವಿಟಮಿನ್, ಪ್ರೋಟೀನ್ ಹಾಗೆ ಫೈಬರ್ ಇರುತ್ತೆ, ಮತ್ತು ಎಣ್ಣೆಯ ಅಂಶ ಇರುತ್ತೆ, ಅಂದರೆ ಆಯಿಲ್ ಕಂಟೆಂಟ್ ಇರುತ್ತೆ. ಈ ಎಲ್ಲ ಅಂಶಗಳನ್ನ ಪಾಲಿಷ್ ಮಾಡಿದಾಗ ಪೂರ್ತಿ ಹೋಗುತ್ತೆ. ಅಲ್ಲಿ ನಮಗೆ ಕೇವಲ ಉಳಿಯೋದು ಗ್ಲೂಕೋಸ್ ಅಂಶ ಮಾತ್ರ. ಅಂದರೆ ಆ ವೈಟ್ ಪಾರ್ಟ್ ಇರುತ್ತಲ್ಲ, ಆ ವೈಟ್ ಪಾರ್ಟಲ್ಲಿ ಗ್ಲೂಕೋಸ್ ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಹಾಗಾಗಿ ತಿನ್ನೋದೇ ಆದರೆ ಹೊಲಬತ್ತಕ್ಕಿ ತಿನ್ನಿ, ಜವೆ ಗೋಧಿ ತಿನ್ನಿ, ಬಹಳ ಒಳ್ಳೆಯದು. ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಸಿರಿಧಾನ್ಯವನ್ನು ತಿನ್ನೋದನ್ನು ಮರಿಬೇಡಿ. ಬನ್ನಿ, ನಮ್ಮ ಹಿರಿಯರು ಏನೆಲ್ಲ ತಿಂತಾಯಿದ್ರೋ, ನಮ್ಮ ಹಿರಿಯರು ಏನೆಲ್ಲ ಅಭ್ಯಾಸ ಕ್ರಮಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೋ ಹಾಗೆ ನಾವು ಕೂಡ ಅಳವಡಿಸ್ಕೊಂಡು ಅವರಂತೆ ನಾವು ಕೂಡ ಆರೋಗ್ಯವಂತರಾಗಿ, ಶಕ್ತಿಯುತವಾಗಿ, ಹಾಗೆ ಆರೋಗ್ಯಪೂರ್ಣವಾದಂಥ ನೆಮ್ಮದಿಯ ಸಂತೋಷ ಜೀವನವನ್ನು ನಡೆಸೋ ರೀತಿ ನಾವು ಹೆಜ್ಜೆಯನ್ನು ಇಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯ ವಿಷಯ ಮಂತ್ರ ಪ್ರಾಣಾಯಾಮ. ನಾವೀಗ ಮಂತ್ರ ಪ್ರಾಣಾಯಾಮ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ದೇಹ ನೇರವಾಗಿರಬೇಕು, ಸ್ಥಿರವಾಗಿರಬೇಕು, ಶುದ್ಧವಾದ ಪರಿಸರ ಇರಬೇಕು. ಅಂದರೆ ಶುದ್ಧವಾದ ಗಾಳಿ
ವಾತಾವರಣ ಇರತಕ್ಕಂಥ ಕಡೆ ನೀವು ಕೂತು ಅಭ್ಯಾಸ ಮಾಡೋದ್ರಿಂದ ಬಹಳ ಲಾಭ. ನೋಡಿ, ದೇಹ ನೇರವಾಗಿದೆ. ಸುಖಾಸನದಲ್ಲಾದರೂ ಕೂತ್ಕೊಳ್ಳಿ, ವಜ್ರಾಸನದಲ್ಲಾದರೂ ಕೂತ್ಕೊಳ್ಳಿ, ಪದ್ಮಾಸನದಲ್ಲಾದರೂ ಕೂತ್ಕೊಳ್ಳಿ. ಕೆಳಗಡೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಖಂಡಿತ ಸಮನಾದ ಯಾವುದಾದ್ರೂ ಒಂದು ಮಂಚದ ಮೇಲೆ ಇರ್ಬೋದು, ಅಥವಾ ಒಂದು ಮರದ ಕುರ್ಚಿ ಮೇಲಾದರೂ ಆಗ್ಬೋದು. ಫ್ಲ್ಯಾಟ್ ಆಗಿರ್ತಕ್ಕಂಥ ವಸ್ತು ಮೇಲೆ ಕೂತ್ಕೊಳ್ಳಿ, ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ, ಶುರು ಮಾಡಿ. ಕೈಗಳು ಚಿನ್ಮುದ್ರೆಯಲ್ಲಿರಬೇಕು, ಆದಷ್ಟು ಮೊಣಕೈಗಳು ನೇರ ಇರಲಿ. ಹಾಗೆ ಉಳಿದ 3 ಬೆರಳುಗಳು, ಅಂದರೆ ಕೆಲವರೆಲ್ಲ ಬೆರಳು ಹೀಗೆ ಇಟ್ಕೊಂಡಿರ್ತಾರೆ, ಅದು ತಪ್ಪು. 3 ಬೆರಳುಗಳು ಹೀಗೆ ನೇರವಾಗಿದೆಯಾ ಅಂತ ನೋಡ್ಕೊಂಬಿಡಿ. ನೋಡಿಕೊಂಡು ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಮೊದಲಿಗೆ ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ. ಆ ಶಬ್ದ ಉಚ್ಚರಿಸೋದು. ಈ ಆ ಶಬ್ದವನ್ನು 3 ಬಾರಿ ಉಚ್ಚರಿಸೋಣ. ಆ ಆ ಶಬ್ದ 3 ಬಾರಿ ಆಯಿತು. ಈಗ ಊ ಶಬ್ದ. ಓ ಈಗ ಅಂ ಶಬ್ದ. ಅಂ 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 ಆ ಶಬ್ದ 3 ಬಾರಿ ಉಚ್ಚರಿಸಿದ್ರಿ. ಊ ಶಬ್ದ 3 ಬಾರಿ ಉಚ್ಚರಿಸಿದ್ರಿ. ಈಗ ಅಂ ಶಬ್ದವನ್ನು 3 ಬಾರಿ ಉಚ್ಚರಿಸಿರಿ. ಆ ಶಬ್ದ, ಊ ಶಬ್ದ, ಅಂ ಶಬ್ದ, ಈ 3 ಶಬ್ದಗಳನ್ನು 3 ಬಾರಿ ಉಚ್ಚರಿಸಿದಾದ ನಂತರ 3 ಶಬ್ದಗಳನ್ನು ಏಕಕಾಲದಲ್ಲಿ ಉಚ್ಚರಿಸೋದು, ಅದೊಂದು 3 ಸರಿ ಉಚ್ಚರಿಸಬೇಕು. ನೋಡಿ, ಗಮನಿಸ್ಕೊಳ್ಳಿ. ಗಾಳಿಯನ್ನು ತುಂಬ ತುಂಬಿಕೊಡ್ತೀರಾ. ಸ್ವಲ್ಪ ಗಾಳಿಯನ್ನು ಆ ಶಬ್ದಕ್ಕೆ, ಸ್ವಲ್ಪ ಗಾಳಿಯನ್ನು ಊ ಶಬ್ದಕ್ಕೆ, ಹಾಗೆ ಮತ್ತೆ ಸ್ವಲ್ಪ ಗಾಳಿಯನ್ನು ಅಂ ಶಬ್ದಕ್ಕೆ. ಆ ಈಗ 3 ಸಾರಿ ಓಂಕಾರ. ಓ ಹಾಗೆ ಧ್ಯಾನ ಸ್ಥಿತಿಗೆ ಬನ್ನಿ.
ಈ ರೀತಿ ಮಂತ್ರ ಪ್ರಾಣಾಯಾಮವನ್ನು ಮಾಡಬೇಕು. ಗಮನಿಸಿ, ಆ ಶಬ್ದವನ್ನು ಆದಷ್ಟು ಎತ್ತರ ಧ್ವನಿಯಲ್ಲಿ ಮತ್ತು ದೀರ್ಘವಾಗಿ 3ರಿಂದ 5 ಸರಿ ಉಚ್ಚಾರಣೆ ಮಾಡಿ. ಹಾಗೆ ಊ ಶಬ್ದವನ್ನು ಎತ್ತರ ಧ್ವನಿಯಲ್ಲಿ ದೀರ್ಘವಾಗಿ 3ರಿಂದ 5 ಸರಿ, ಊ ಶಬ್ದವನ್ನು ಎತ್ತರ ಧ್ವನಿಯಲ್ಲಿ ದೀರ್ಘವಾಗಿ 3ರಿಂದ 5 ಸರಿ, ಹಾಗೆ ಶಬ್ದವನ್ನು ಎತ್ತರ ಧ್ವನಿಯಲ್ಲಿ 3ರಿಂದ 5 ಬಾರಿ ದೀರ್ಘವಾಗಿ ಉಚ್ಚಾರಣೆ ಮಾಡಿ. ಆನಂತರ ಕಡೆಯದಾಗಿ 3 ಶಬ್ದಗಳನ್ನು ಏಕಕಾಲದಲ್ಲಿ, ಅಂದರೆ ಸ್ವಲ್ಪ ಗಾಳಿಯನ್ನು ಆ ಶಬ್ದಕ್ಕೆ, ಸ್ವಲ್ಪ ಗಾಳಿಯನ್ನು ಊ ಶಬ್ದಕ್ಕೆ, ಹಾಗೆ ಮತ್ತೆ ಸ್ವಲ್ಪ ಗಾಳಿಯನ್ನು ಶಬ್ದಕ್ಕೆ, ಹೀಗೆ 3ರಿಂದ 5 ಬಾರಿ ಉಚ್ಚಾರಣೆ ಮಾಡಿ. ಕಡೆಯದಾಗಿ 3ರಿಂದ 5 ಬಾರಿ ಓಂಕಾರವನ್ನು ಉಚ್ಚಾರಣೆ ಮಾಡಿ. ಹಾಗೆ ಈ ಎಲ್ಲ ಪ್ರಕಾರಗಳನ್ನು 3 ಬಾರಿ ಉಚ್ಚಾರಣೆ ಮಾಡೋದ್ರಿಂದ ಬಹಳ ಉಪಯುಕ್ತ ನಮ್ಮ ಎಲ್ಲ ಗ್ರಂಥಿಗಳ ಮೇಲೆ. ಅಂದರೆ ವಿಶೇಷವಾಗಿ ನಾವು ಯೋಗದಲ್ಲಿ ಚಕ್ರಗಳು ಅಂತ ಕರಿತೀವಲ್ಲ, ಈ 7 ಚಕ್ರಗಳು, ಈ 7 ಗ್ಲ್ಯಾಂಡ್ಸನ್ನು ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡುತ್ತೆ. ಗಮನಿಸಿ, ಆ ಶಬ್ದವನ್ನು ಉಚ್ಚರಿಸಿದಾಗ ಹೊಕ್ಕಳದಿಂದ ಕೆಳಭಾಗದಲ್ಲಿರ್ತಕ್ಕಂಥ ಗ್ಲ್ಯಾಂಡ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಯಾಕೆ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ, ಆ ಶಬ್ದವನ್ನು ಎತ್ತರ ಧ್ವನಿಯಲ್ಲಿ ನೀವು ಉಚ್ಚರಿಸಿದ್ದೇ ಆದರೆ ಈ ಭಾಗ ವೈಬ್ರೇಷನ್ ಆಗುತ್ತೆ, ಅಂದರೆ ಕಂಪನ ಉಂಟಾಗುತ್ತೆ ಈ ಭಾಗದಲ್ಲಿ. ಯಾರು ಬೇಕಾದರೂ ಗಮನಿಸ್ಬೋದು. ಹಾಗೆ ಊ ಶಬ್ದವನ್ನು ಉಚ್ಚರಿಸಿದಾಗ ಈ ಎದೆಯ ಭಾಗ ಕಂಪನ ಆಗುತ್ತೆ, ಇಲ್ಲಿರ್ತಕ್ಕಂಥ ಗ್ಲ್ಯಾಂಡ್ಗಳು ಕೂಡ ಆ್ಯಕ್ಟಿವೇಟ್ ಆಗುತ್ತೆ, ಅಂದರೆ ಜಾಗೃತ ಆಗುತ್ತೆ. ಹಾಗೆ ಅಂಕಾರವನ್ನು ಉಚ್ಚರಿಸಿದಾಗ ಗಂಟಲಿಂದ ಮೇಲ್ಭಾಗ ಇಲ್ಲಿ 3 ಗ್ರಂಥಿಗಳಿರ್ತವೆ, 3 ಗ್ಲ್ಯಾಂಡ್ಸ್ಗಳಿರ್ತವೆ, 3 ಚಕ್ರಗಳಿರ್ತವೆ. ಈ 3 ಚಕ್ರಗಳನ್ನು ಜಾಗೃತಗೊಳಿಸುತ್ತೆ. ಏಕಕಾಲದಲ್ಲಿ 3 ಶಬ್ದಗಳನ್ನು ಒಟ್ಟಿಗೆ ಉಚ್ಚಾರಣೆ ಮಾಡೋದ್ರಿಂದ ನಿಧಾನವಾಗಿ ಎಲ್ಲ ಗ್ಲ್ಯಾಂಡ್ಸ್ಗಳ ಮೇಲೆ ಒತ್ತಡ ಬೀಳುತ್ತೆ, ಅಂದರೆ ಕಂಪನದ ಮುಖಾಂತರ. ಹಾಗಾಗಿ ಎಲ್ಲ ಗ್ಲ್ಯಾಂಡ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಗಮನಿಸಿ, ನಮ್ಮ ಗ್ರಂಥಿಗಳನ್ನು ಆ್ಯಕ್ಟಿವೇಟ್ ಮಾಡಿಕೊಳ್ಳಿಕ್ಕೆ ಅತ್ಯಂತ ಸರಳವಾದಂಥ ಅಭ್ಯಾಸನೇ ಮಂತ್ರ ಪ್ರಾಣಾಯಾಮ. ಕಾಯಿಲೆ ಇರ್ಬೋದು, ಇಲ್ದಲೇ ಇರ್ಬೋದು, ವೃದ್ಧಾಪ್ಯ ಆಗಿರ್ಬೋದು, ಯೌವನ ಇರ್ಬೋದು, ಮಧ್ಯವಯಸ್ಕರಾದರೂ ಆಗಿರಬಹುದು. ಈ ಯಾವುದೇ ವಯಸ್ಸಿನಲ್ಲಿ ಯಾವುದೇ ಕಾಯಿಲೆಗಳಿದ್ದರೂ, ಎಷ್ಟೇ ತೊಂದರೆಗಳಿದ್ದರೂ ಆರಾಮಾಗಿ ಅಭ್ಯಾಸ ಮಾಡ್ತಕ್ಕಂಥ ಅತ್ಯಂತ ಸರಳ ಅಭ್ಯಾಸವೇ ಮಂತ್ರ ಪ್ರಾಣಾಯಾಮ. ಓಂಕಾರವನ್ನು ವಿಭಾಗಿಸಿ ಹೇಳ್ತೀವಿ. ಅಲ್ಲಿ ಆ ಶಬ್ದ, ಊ ಶಬ್ದ, ಮಾ ಶಬ್ದ ಬರುತ್ತೆ. ಈ 3 ಶಬ್ದಗಳ ಸಮ್ಮಿಲನವೇ ಒಂದಾಗುವಿಕೆಯೇ ಓಂಕಾರ. ನೆನ್ಪಿಟ್ಕೊಳ್ಳಿ, ಈ 3 ಶಬ್ದಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡಿ, ನಿಮ್ಮ ಎಲ್ಲ ಗ್ಲ್ಯಾಂಡ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಇದು ನಿಮ್ಮ ಗ್ರಂಥಿಗಳನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ. ಈ ಗ್ಲ್ಯಾಂಡ್ಸ್ ಆ್ಯಕ್ಟಿವೇಟ್ ಆದಾಗ, ಅಂದರೆ ಜಾಗೃತ ಆದರೆ, ನಿಮ್ಮ ಕಾಯಿಲೆಗಳನ್ನು ಹುಟ್ಟಾಕೋದು ಇದೆ, ನಿಮ್ಮ ಕಾಯಿಲೆಗಳನ್ನು ಶಮನ ಮಾಡೋದು ಇದೆ. ಯಾಕೆ ಈ ರೀತಿ ಆಗುತ್ತೆ? ನಿಮ್ಮ ಆಲೋಚನೆಗಳು ಬದಲಾದಾಗ, ಅಂದರೆ ಯಾವುದಾದ್ರೂ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀರ, ನಿರೀಕ್ಷೆಯ ಪ್ರಕಾರ ಅದು ನಡೀಲಿಲ್ಲ ಅಂದರೆ ಆ ವಿಚಾರ, ಆ ವಸ್ತು ಅಥವಾ ಆ ವ್ಯಕ್ತಿ ನಡ್ಕೊಳ್ಳಿಲ್ಲ ಅಂದರೆ ಖಿನ್ನತೆ ಬರುತ್ತೆ, ಉದ್ವೇಗಕ್ಕೊಳಗಾಗ್ತೀವಿ, ಅಥವಾ ದುಃಖ ಬರುತ್ತೆ, ಅಥವಾ ಹತಾಶೆಗೊಳಗಾಗ್ತೀವಿ. ಈ ಯಾವುದೇ ಥರದ ಭಾವನೆಗಳು ಬಂದಾಗ ನೇರವಾಗಿ ನಮ್ಮ ಗ್ಲ್ಯಾಂಡ್ಸ್ಗಳ ಮೇಲೆ ಹೊಡ್ತಾ ಬೀಳುತ್ತೆ. ಆ ಗ್ಲ್ಯಾಂಡ್ಸ್ಗಳು ಯಾವಾಗ ಏರುಪೇರು ಆಗುತ್ತೋ ಅದಕ್ಕೆ ಸಂಬಂಧಪಟ್ಟಂಥ ರಸಧಾತುಗಳ ಉತ್ಪತ್ತಿಯಲ್ಲಿ ಏರುಪೇರು ಆಗುತ್ತೆ. ಆ ರಸಧಾತುಗಳ ಉತ್ಪತ್ತಿ ಏರುಪೇರು ಆದಾಗ ಅದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತವೆ. ಇದ್ರ ಬಗ್ಗೆ ನಾನು ಹೆಚ್ಚಿನದಾಗಿ ಚಕ್ರಗಳ ಮಹತ್ವ, ಆ ಚಕ್ರಗಳು ಯಾವ ರೀತಿ ನಾವು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಸಂಚಿಕೆಯಲ್ಲಿ ಇದನ್ನು ತಿಳಿಸ್ಕೊಡ್ತೀನಿ. ಇವತ್ತು ನಾವು ಮಂತ್ರ ಪ್ರಾಣಾಯಾಮಗಳ ಬಗ್ಗೆ ಮಾತಾಡ್ತಿದ್ವು. ಈ ಮಂತ್ರ ಪ್ರಾಣಾಯಾಮ ನೆನ್ಪಿಟ್ಕೊಳ್ಳಿ, ನಿಮ್ಮ ಆಲೋಚನೆಗಳು ಬದಲಾದಾಗ ನಿಮ್ಮ ಗ್ರಂಥಿಗಳ ಮೇಲೆ ಒತ್ತಡ ಬೀಳುತ್ತೆ. ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ದೇಹದ ಎಲ್ಲ ಥರದ ಸಮಸ್ಯೆಗಳು ಶುರುವಾಗುತ್ತೆ. ಈ ಸಮಸ್ಯೆಗಳಿಗೆ ನೀರು ಗೊಬ್ಬರ ಹಾಕಿ ಬೆಳೆಸೋದು ಯಾವುದು? ನಮ್ಮ ಆಹಾರ ಶೈಲಿ, ನಮ್ಮ ಜೀವನ ಶೈಲಿ. ನಮ್ಮ ಆಹಾರ ಶೈಲಿ, ನಮ್ಮ ಜೀವನ ಶೈಲಿ ಸರಿಯಾಗಿತ್ತು ಅಂದರೆ ನಮ್ಮ ಆಲೋಚನೆಗಳು ಏರುಪೇರು ಆದರೂ ಕೂಡ ಏರುಪೇರು ಆದಾಗ ಉಂಟಾಗ್ತಕ್ಕಂಥ ದುಷ್ಪರಿಣಾಮವನ್ನು ಸರಿದೂಗಿಸೋದು ನಮ್ಮ ಆಹಾರ ಶೈಲಿ, ನಮ್ಮ ಜೀವನ ಶೈಲಿ. ಈ ಆಹಾರ ಶೈಲಿಯ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೇನೆ. ಆಹಾರ ಶೈಲಿಯಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಸಿರಿಧಾನ್ಯಗಳು ಅಂತ ಬರುತ್ತೆ. ಆರ್ಕ, ನವಣೆ, ಸಾವೆ, ಸಜ್ಜೆ, ಕೊರಲು, ಊದಲು, ಬರಗು ಅಂತ
ಈ ಸಿರಿಧಾನ್ಯಗಳನ್ನು ಯಥೇಚ್ಛವಾಗಿ ತಿನ್ನಿ. ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪರಿಪೂರ್ಣವಾದ ಪೋಷಕಾಂಶಗಳು ಇದರಲ್ಲಿ ಸಿಗುತ್ತೆ. ಆಹಾರದ ಬದಲಾವಣೆ ಆಗಿರೋದ್ರಿಂದನೇ ನಮ್ಮ ಕಾಯಿಲೆಗಳು ದ್ವಿಗುಣ ಆಗ್ತವೆ. ಈ ಕಾಯಿಲೆಗಳ ಬೀಜ ಹಾಕೋದು ಯಾವುದು? ನಮ್ಮ ಆಲೋಚನೆಗಳು. ಹಾಗಾಗಿ ಯೋಗ, ಪ್ರಾಣಾಯಾಮ, ಧ್ಯಾನ ಚೆನ್ನಾಗಿ ಅಭ್ಯಾಸ ಮಾಡಿ, ತಿಳಿದು ಮಾಡಿ, ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿ. ಇದರಿಂದ ಬಹಳ ಲಾಭ ಸಿಗುತ್ತೆ.